ಚಿಕ್ಕಮದೇನಹಳ್ಳಿದ್ದೀವಿ. ಇಲ್ಲಿ ಒಬ್ಬರು ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ, ಅಂಗವಿಕಲರು. ಅವ್ರಿಗೆ 4 ತಿಂಗಳಿಂದ ಸರ್ಕಾರದ ಸಹಾಯಧನ ಬರ್ತಿಲ್ಲ. ಅಲ್ಲಿಗೆ ಗ್ಯಾರಂಟಿ ಏನಾಯಿತು ಸರ್? 4 ತಿಂಗಳಾಯಿತು, ನಿಲ್ತೋಗೈತೆ. ಯಾರನ್ನ ಕೇಳಿದ್ರು ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ತಾ ಇದ್ರೆ ಬಂದು ಇಲ್ಲ, ಏನಿಲ್ಲ. ಇವಾಗ ಬರ್ತಾಯಿದ್ರೆ ನಾಳೆ ಬರ್ತೈತೆ ಅಂತ 4 ತಿಂಗಳಾಯಿತು. ತಾಲೂಕು ಆಫೀಸ್ ಹತ್ರಕ್ಕೆ ಹೋಗೋಣ ಅಂದರೆ ಯಾರು ನಮ್ಮನ್ನ ಕರ್ಕೊಂಡೇ ಹೋಗಲ್ಲ. ಏನು ಮಾಡೋದು ನಮ್ಮ ಜೀವನ? ನೀವು ಇಬ್ಬರು ಹ್ಯಾಂಡಿಕ್ಯಾಪ್? ಹೌದು ಸರ್, ನಾನು ನಮ್ಮ ಅಕ್ಕನು ನಮ್ಮ ಅಮ್ಮನು. ಬಡವರು ಸಂತೋಷವಾಗಿದ್ದಾರೆ ಅಂತ ವೇದಿಕೆ ಮೇಲೆ ಅನೇಕ ರಾಜಕಾರಣಿಗಳು ಹೇಳ್ತಾರೆ. ಇದೇನಾ ಬಡವರ ಸಂತೋಷ? ಇದೇನಾ ಬಡವರ ಆನಂದ? ಇದೇನಾ ಗ್ಯಾರಂಟಿ? ಕರ್ನಾಟಕದ ಪ್ರೀತಿಯ ಜನರಿಗೆ ದಂಡಿ ನ್ಯೂಸ್ ಮಾಡುವ ನಮಸ್ಕಾರಗಳು. ಪ್ರಸ್ತುತ ಕರ್ನಾಟಕ ಸರ್ಕಾರ ಹೇಳ್ತಾ ಇದೆ ನಮ್ಮದು ಗ್ಯಾರಂಟಿ ಸರ್ಕಾರ, ನಾವು 5 ಗ್ಯಾರಂಟಿ ಕೊಡ್ತಾ ಇದ್ದೀವಿ, ಜನ ಸಂತೋಷವಾಗಿದ್ದಾರೆ, ಬಡವರು ಆನಂದವಾಗಿದ್ದಾರೆ ಅಂತ ಹೇಳ್ತಾರೆ. ಆದರೆ ನಾವಿಲ್ಲೀಗ ತೂಬ್ಗೆರೆಯಿಂದ ಮಂಚನಹಳ್ಳಿ ಸಂಪರ್ಕ ಮಾಡೋ ಒಂದು ರಸ್ತೆಯಲ್ಲಿ, ಅಂದರೆ ಚಿಕ್ಕಮದೇನಹಳ್ಳಿದ್ದೀವಿ. ಇಲ್ಲಿ ಒಬ್ಬರು ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ, ಅಂಗವಿಕಲರು. ಅವ್ರಿಗೆ 4 ತಿಂಗಳಿಂದ ಸರ್ಕಾರದ ಸಹಾಯಧನ ಬರ್ತಿಲ್ಲ. ಅಲ್ಲಿಗೆ ಗ್ಯಾರಂಟಿ ಏನಾಯಿತು? ಗೃಹಲಕ್ಷ್ಮಿ ಬರ್ತಿಲ್ಲಂತೆ. ಹಿರಿಯರಿದ್ದಾರೆ ನಮ್ಮ ಹಿಂದೆ ಒಬ್ಬರು. ಗ್ಯಾರಂಟಿ ಏನಾಯಿತು? ಬಡವರು ಸಂತೋಷವಾಗಿದ್ದಾರೆ ಅಂತ ವೇದಿಕೆ ಮೇಲೆ ಅನೇಕ ರಾಜಕಾರಣಿಗಳು ಹೇಳ್ತಾರೆ. ಇದೇನಾ ಬಡವರ ಸಂತೋಷ? ಇದೇನಾ ಬಡವರ ಆನಂದ? ಇದೇನಾ ಗ್ಯಾರಂಟಿ? ಬನ್ನಿ, ನಾವು ಮಾತಾಡಿದ್ರೆ ಬೇರೆ ಬೇರೆ ರೀತಿ ಆಗುತ್ತೆ. ಆದರೆ ಅವ್ರನ್ನೇ ಕೇಳೋಣ, ಫಲಾನುಭವಿಗಳೇನು ಹ್ಯಾಂಡಿಕ್ಯಾಪ್ಟ್ ಇದ್ದಾರಲ್ಲ, ಸರ್ಕಾರ ಆಯ್ಕೆ ಮಾಡಿರ್ತಕ್ಕಂಥ ಹ್ಯಾಂಡಿಕ್ಯಾಪ್ಟ್ಲಿದ್ದಾರೆ, ಅವ್ರನ್ನೇ ಕೇಳೋಣ ಸಹಾಯಧನ ಬಂದಿದೆಯಲ್ಲ ಅಂತ. ಅಮ್ಮ ನಮಸ್ಕಾರ, ಏನು ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ಗಂಗಮ್ಮ ಅಂತ. ಬರ್ತಾ ಇದೆಯಾ ಸರ್ಕಾರ ಸಹಾಯಧನ ನಿಮಗೆ? ಸರ್, 4 ತಿಂಗಳಾಯಿತು, ನಿಲ್ತೋಗೈತೆ. ಯಾರನ್ನ ಕೇಳಿದ್ರು ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ತಾ ಇದ್ರೆ ಬಂದು ಇಲ್ಲ, ಏನಿಲ್ಲ. ಇವಾಗ ಬರ್ತಾಯಿದ್ರೆ ನಾಳೆ ಬರ್ತೈತೆ ಅಂತ 4 ತಿಂಗಳಾಯಿತು. ನೆನ್ನೆ ಯಾರನ್ನೋ ಕಳಿಸಿದ್ರೆ ಆಯ್ತೆ, ರಿನ್ಯೂವಲ್ ಆಗಿ ಆಯ್ತೆ, ಬರ್ತಾಯಿದೆ ಅಂದ್ರಂತೆ, ಬಂದು ಇಲ್ಲ, ಏನೂ ಇಲ್ಲ, ತಿಂಗಳಾಯಿತು. ಗೃಹಲಕ್ಷ್ಮಿ ನಮ್ಮ ಅಮ್ಮನಿಗೆ ಬಂದಿಲ್ಲ. ನಾವಿಬ್ಬರು ಹ್ಯಾಂಡಿಕ್ಯಾಪ್ ಇದ್ದೀವಿ. ನಮ್ಮ ಆಧಾರ ಏನು ಅಂತ ಹೇಳೋದು ಸರ್, ಬರೋದೇ 4,400 ರೂಪಾಯಿ ಬರ್ತದೆ ಅಷ್ಟೇ, ಮೇಲೆ ಬರೋದೇ ಇಲ್ಲ. ನನ್ನಂಥವ್ರಿಗೆ 1,400 ಕೊಟ್ಟರೆ ಹೆಂಗೆ ಸರ್? ನಾವು ಜೀವನ ಹೆಂಗೆ ಮಾಡೋದು? 1,400 ರೂಪಾಯಿ ಬರ್ತೈತೆ. ಅಕ್ಕಿ ರೇಟ್ ನೋಡಿದ್ರೆ 60 ರೂಪಾಯಿ, ಎಣ್ಣೆ ನೋಡಿದ್ರೆ 200 ರೂಪಾಯಿ ಆಗೈತೆ. ಏನು ಮಾತಾಡ್ಸೋಕ್ಕಾಗಲ್ಲ. ಏನು ಮಾಡೋದು ನಮ್ಮ ಜೀವನ? ನೀವು ಇಬ್ಬರು ಹ್ಯಾಂಡಿಕ್ಯಾಪ್? ಹೌದು ಸರ್, ನಾನು ನಮ್ಮ ಅಕ್ಕನು ನಮ್ಮ ಅಮ್ಮನು 3 ಇದ್ದೀವಿ ಅಷ್ಟೇ. ತಾಯಿಗೆ 1,000 ಬರುತ್ತೆ ಅಷ್ಟೇ? 1,000 ನಮ್ಮ ಅಮ್ಮ. 4 ತಿಂಗಳಿಂದ ನಿಮಗೆ ದುಡ್ಡು ಬಂದಿಲ್ಲ? ನಾವು 3 ಬಂದೇ ಇಲ್ಲ. 3 ಬಂದಿಲ್ಲ? ಬಂದಿಲ್ಲ ಸರ್. ಮತ್ತೆ ಗ್ಯಾರಂಟಿ ಸರ್ಕಾರ, ಬಡವರೆಲ್ಲ ಚೆನ್ನಾಗವ್ರೆ ಅಂತ ಸರ್ಕಾರ ಅಂತಾರೆ ಅಷ್ಟೇ. ಅವ್ರು ಬಂದು ನೋಡಬೇಕಲ್ಲ ನಮ್ಮ ಪರಿಸ್ಥಿತಿ, ನೋಡಿದ್ರೆ ಗೊತ್ತಾಗುತ್ತೆ. ಅವರೆಲ್ಲೋ ಇದ್ದುಕೊಂಡು ಹೇಳಿದ್ರೆ ಗೊತ್ತಾಗುತ್ತೆ ಸರ್. ಸರ್ಕಾರನೇ ಆಯ್ಕೆ ಮಾಡಿರ್ತಕ್ಕಂಥ ಫಲಾನುಭವಿಗಳ ಒಂದು ಸ್ಥಿತಿ. ರಾಜಕಾರಣಿಗಳು ವೇದಿಕೆ ಮೇಲೆ ನಿಂತ್ಕೊಂಡು ಹೇಳ್ತಾರೆ ಗ್ಯಾರಂಟಿ ಕೊಡ್ತಾ ಇದ್ದೀವಿ, ಗ್ಯಾರಂಟಿ ಕೊಡಿ. ಎಲ್ಲಿ ಸ್ವಾಮಿ ಗ್ಯಾರಂಟಿ? ನೋಡಿ, ಕಣ್ಣಾರೆ ನೀವೇ ನೋಡಿದ್ರೆ ಪ್ರತ್ಯಕ್ಷವಾಗಿ ಫಲಾನುಭವಿ ಆಯ್ಕೆ ಆದಂಥ ಹ್ಯಾಂಡಿಕ್ಯಾಪ್ ನಿಮ್ಮ ಮುಂದೆ ಹೇಳಿದ್ದಾರೆ. ದಯವಿಟ್ಟು ಇನ್ನು ಮುಂದೆ ಆದರೂ ಅಧಿಕಾರಿಗಳು ದಯವಿಟ್ಟು ಅವರಿಗೆ ಸಹಾಯಧನ ನೀಡುವಂಥ ಪ್ರಯತ್ನ ಮಾಡಬೇಕು ಅಂತ ದಂಡಿ ನ್ಯೂಸ್ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು.